ಎಲ್ಲರಿಗೂ ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಏನ್ ಗೊತ್ತಾ, ಈಗ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಹಳೆ ಸೀಸನ್ ಅವ್ರನ್ನ ತಗೊಬಂದು ಓದ್ ಸೀಸನ್ ತಗೊಬಂದು ಇಬ್ರು ಬಿಟ್ಟಿದ್ದಾರೆ. ಯಾವಾಗ ತಾನೇ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇಬ್ರು ಬಿಟ್ಟಿದ್ದಾರೆ. ಯಾವಾಗ ತಾನೇ ತಗೊಬಂದು ಬಿಟ್ಟು ನೀವು ಆಟ ಆಡಿಸ್ತಾ ಇದ್ರು? ಈಗ ಈ ರೀತಿ ರಾಜಕೀಯ ಮಾಡಿದೀರಾ? ಈ ರೀತಿ ಪಿತೂರು ಮಾಡಿದ್ದಾರೆ ನೀವು. ಏನು ನಮ್ ಗಿಲ್ಲಿ ಮನ್ಸ್ ಕುಗ್ಗಿಸ್ಬೇಕು ಅಂತ, ಗಿಲ್ಲಿ ಮನಸ್ ಕುಗ್ಗಿಸ್ಬೇಕು ಅಂದ್ಬಿಟ್ಟು ನೀವು ಈಗ ತಗೊಬಂದ್ ಬಿಟ್ಟಿದ್ದೀರಾ ಆಡಕ್ಕೆ. ಅದೆಲ್ಲ ನಡೆಯಲ್ಲ. ಏನ್ ಗೊತ್ತಾ, ನೀ ಬೈ ಚಾನ್ಸ್ ಬಿಗ್ ಬಾಸ್ ಕಡೆಯಿಂದ ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಏನನ್ನ ಗಿಲ್ಲಿಗೆ ಮೋಸ ಆದ್ರೆ ಇಡೀ ಕರ್ನಾಟಕ ಜನ ನಿಮ್ಮ ಕಲರ್ಸ್ ವಾಹಿನಿ ಮುಂದೆ ಇರುತ್ತೆ. ಬಿಗ್ ಬಾಸ್ ಆಮೇಲೆ ಯಾರು ನೋಡಲ್ಲ. ನೋಡೋದು ಇವಾಗ TRP ಬರ್ತಾ ಇರೋದೇ ಗಿಲ್ಲಿಯಿಂದ. ಬಿಗ್ ಬಾಸ್ಗೆ ಬರ್ತಾ ಇರೋದು ಕಲರ್ಸ್ ಕನ್ನಡಗೆ TRP ಬರ್ತಾ ಇರೋದು ನಮ್ ಗಿಲ್ಲಿಯಿಂದಾನೆ. ಇಡೀ ಕರ್ನಾಟಕ ಜನ ಉಗ್ರ ಹೋರಾಟ ಮಾಡ್ತೀವಿ. ಗಿಲ್ಲಿಗೆ ಏನಾದ್ರೂ ಮೋಸ ಮಾಡಿದ್ರೆ ಕರ್ನಾಟಕದ ಜನರ ಮನಸ್ಸನ್ನು ಗಿಲ್ಲಿ ಗೆದ್ದಿದ್ದಾನೆ. ನಿಮ್ಮ ಮನಸ್ಸು ಗೆದ್ದಿಲ್ಲ. ನಮ್ಮ ಇಡೀ ಕರ್ನಾಟಕದ ಪ್ರತಿ ಮನೆಯಲ್ಲೂ ಮೂಲೆ ಮೂಲೆಯಲ್ಲೂ ಎಲ್ಲರ ಮನಸ್ಸು ಗೆದ್ದಿದ್ದಾನೆ ಗಿಲ್ಲಿ. ಬೈ ಚಾನ್ಸ್ ಏನನ್ನ ನೀವು ಮೋಸ ಮಾಡಿದ್ರೆ ಇಡೀ ಕರ್ನಾಟಕ ಜನರು ಉಗ್ರ ಹೋರಾಟ ಕಲರ್ಸ್ ಕನ್ನಡ ಮುಂದೆ ಇರುತ್ತೆ. ಬಿಗ್ ಬಾಸ್ಗೆ ಮರ್ಯಾದೆ ಹೊಟ್ಟೆ, ಕಲರ್ಸ್ ಕನ್ನಡಗೆ ಈಗ ತೀರ್ಮಾನ ಮರ್ಯಾದೆ ಹೊಟ್ಟಕತ್ತೆ. ಅತಿ ಹೆಚ್ಚಾಗಿ ಕರ್ನಾಟಕ ಜನರು ಓಟ್ ಹಾಕಿ ಗೆಲ್ಲಿಸಬೇಕು. ದಯವಿಟ್ಟು ಏನೋ ಪಿತೂರಿ ನಡೀತಾ ಇದೆ ಒಳಗಡೆ, ಅದಕ್ಕೆ ತಗೊಬಂದು ನೀವು ಗಿಲ್ಲಿ ಮನ್ಸು ಕುಗ್ಗಿಸ್ಬೇಕಂತ ಬಿಟ್ಟಿದ್ದೀರಾ. ಅದೆಲ್ಲ ನಡೆಯಲ್ಲ. ಯಾವ ಗಿಲ್ಲಿ ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಾಯ್ತು, ಯಾವಾಗ ಟ್ರೋಫಿ ತಗೊಂಡಾಯ್ತು ಕರ್ನಾಟಕದ ಜನರ ಮುಂದೆ ಬಿಗ್ ಬಾಸ್ ಟ್ರೋಫಿ. ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಇಡೀ ಗಿಲ್ಲಿ ಫ್ಯಾನ್ಸ್ಗೆ, ಇಡೀ ಕರ್ನಾಟಕ ಜನರಿಗೆ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಬೇಕು. ನಿಮ್ಮ ಕಳಕಳಿ ಪ್ರಾರ್ಥನೆ. ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಬೇಕಂತ ನಿಮ್ಮ ಕಳಕಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ.